ವರ್ಣ ಅಂದರೆ ಸ್ವಭಾವ. ಹಾಗಾದರೆ ವರ್ಣ ಅಂದರೆ ಸ್ವಭಾವ ಅಂದರೆ 4 ಸ್ವಭಾವ ಇದೆ ಈ ಜಗತ್ತಿನಲ್ಲಿ. ಈ 4 ಬಿಟ್ಟರೆ ಬೇರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಒಂದು ಜ್ಞಾನ, ಎರಡನೇದು ರಕ್ಷಣೆ ವಿಸ್ಡಮ್, ಎರಡನೇದು ಪ್ರೊಟೆಕ್ಷನ್, ಮೂರನೇದು ಪ್ರೊಡಕ್ಷನ್, ನಾಲ್ಕನೇದು ಸರ್ವಿಸ್ ಸೇವೆ. ಇದು 4 ಇಲ್ಲದ ಜಗತ್ತಿನ ಒಂದು ಮೂಲೆ ತೋರಿಸಿ. ಇದರಿಂದನೇ ಜಗತ್ತು 4 ಕಂಬಗಳ ಹಾಗೆ ನಿಂತಿರುವಂತಹದ್ದು. ಇದನ್ನು ಶಾಸ್ತ್ರ ಹೇಳುತ್ತೆ. ಇದರ ನಂತರ ಬಂದದ್ದುಂಟಲ್ವಾ, ನಾವು ಇವತ್ತು ವ್ಯವಸ್ಥೆ ಮಾಡುವಂತಹ ಕೆಟಗರಿಗಳೆಲ್ಲ ಇವೆ ಅಲ್ವಾ, ಇದು ಆಮೇಲೆ ನಾವೇ ನಮ್ಮ ಆಲೋಚನೆಗೆ ಸಮಾಜದ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ನಡೆಸಿಕೊಳ್ಳಿಕ್ಕೋಸ್ಕರ ಮಾಡಿದ್ದು. ಯಾಕೆಂದರೆ ಒಬ್ಬ ವೇದ ಓದಿ ಅಭ್ಯಾಸ ಇದ್ದವನ ಮನೆಯಲ್ಲಿ ಬಂದವನಿಗೆ ವೇದ ಸಹಜವಾಗಿ ಬೇಗ ಅರ್ಥ ಆಗುತ್ತೆ, ಅವನಿಗೆ ಮಾತ್ರ ವೇದ ಓದಲಿ ಅಂತಂದರು. ಯಾರಿಗೆ ಮನೆಯಲ್ಲಿ ಅಂತಹ ಪರಿಸರವೇ ಇಲ್ವೋ ಅವನಿಗೆ ಅವನ ತಂದೆಯ ವೃತ್ತಿ ಏನಿದೆಯೋ ಅದೇ ಬರಲಿ ಅಂದರು. ಅದು ಜಾತಿ ವ್ಯವಸ್ಥೆ ಅಲ್ಲ, ಕರ್ಮದ ವ್ಯವಸ್ಥೆ. ಅವನ ಮನೆಯಲ್ಲಿ ಯಾವ ಕರ್ಮ ಇದೆಯೋ ಆ ಕರ್ಮದ ವೃತ್ತಿಯೇ ಮುಂದೆ ಬರೆಯಿತು ಅಂತಂದರೆ ಆ ವೃತ್ತಿಯಲ್ಲಿ ಅವನು ನಿಷ್ಣಾತನಾಗ್ತಾನೆ. ಇನ್ನೊಬ್ಬನ ವೃತ್ತಿ ಕಲ್ತ್ರೆ ಅವನಿಗೆ ಅದಕ್ಕೆ ಹೇಳಿದ್ದು ಸ್ವವಿಹಿತ ವೃತ್ತಿ ಅಂತ. ನಾನು ಆಗದಿಂದ ಈ ಮಾತು ಅದಕ್ಕೋಸ್ಕರ ಇಷ್ಟು ಒತ್ತು ಕೊಟ್ಟು ಹೇಳಿದ್ದು. ಸ್ವವಿಹಿತ ವೃತ್ತಿ ಅಂದರೆ ನಿಜಂ ಕರ್ಮ. ನಿಜಂ ಅಂದರೆ ನನಗೆ ಸಂಬಂಧಪಟ್ಟ ಕರ್ಮ. ನಾನು ಉಪನ್ಯಾಸ ಮಾಡುವಾಗ ಕಂಫರ್ಟ್ ಆಗಿರ್ತೇನೆ, ಸಂಶೋಧನೆ ಮಾಡುವಾಗ ಕಂಫರ್ಟ್ ಆಗಿರ್ತೇನೆ. ಆದರೆ ನನ್ನ ಕೈಗೆ ಅಕಸ್ಮಾತ್ ನೀವು ವಾರ್ಡಿನ ಸದಸ್ಯರಾಗಿ ಓಡಾಡಿ ಅಂದರೆ ಆಗಲ್ಲ ರೀ. ಏನ್ರಿ 4 ಸರ್ತಿಗೆ ಕಾಲು ಓಡಾಡಿ 4 ಜನಕ್ಕೆ 4 ಥರ ಮಾತಾಡಬೇಕು, 4 ಸಮಸ್ಯೆಗಳನ್ನ ಹೇಳ್ತಾರೆ, 2-3 ಮರ್ತೋಗಿರುತ್ತೆ, 4ನೇ ದಿವಸ ಬಂದು ಚೆನ್ನಾಗಿ ಬೈತಾನೆ, ಏನ್ರಿ ನಿಮ್ಗೆ ಅಹವಾಲು ಕೊಟ್ಟು ಇಷ್ಟು ದಿವಸ ಆಯಿತು, ಒಂದಕ್ಕೆ ಕೆಲಸ ಮಾಡಿಲ್ಲ, ಆಗೋದಿಲ್ಲ, ನಮಗಿಂದು ಸಾಧ್ಯ ಇಲ್ಲ. ಆದರೆ ನನಗೆ ನಮ್ಮ ಸರಳವಾದ ಸಹಜವಾದ ಸ್ವಭಾವ ಏನು ಅಂದರೆ ನಮಗೆ ಗೊತ್ತಿರುವುದನ್ನು 4 ಜನಕ್ಕೆ ಮುಟ್ಟಿಸ್ತೇವೆ, ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡ್ತೇವೆ. ಅದು ನನ್ನ ಸ್ವಭಾವ, ಅದು ಬ್ರಾಹ್ಮ. ಕ್ಷಾತ್ರ ನೋಡಿ, ಶಬ್ದದಲ್ಲೇ ಅರ್ಥ ಇದೆ. ನಾನು ಅದಕ್ಕೆ ಹೇಳುವುದು, ಆಚಾರ್ಯರ ಮುಖ್ಯ ಗುಣ ಏನು ಗೊತ್ತಾ? ಇಡೀ ಶಾಸ್ತ್ರದ ಯಾವುದೇ ಮೂಲೆಯಲ್ಲಿ ಹೋದಾಗಲೂ ನಿಮಗೆ ಶಾಸ್ತ್ರದಲ್ಲಿ ಯಾವ ಶಬ್ದ ಇದೆಯೋ ಆ ಶಬ್ದದಿಂದಲೇ ನಾನು ಹೇಳುವ ತತ್ವವನ್ನು ತಿಳಿಸ್ತೇನೆ. ಬ್ರಾಹ್ಮಣ, ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಬ್ರಹ್ಮ ಅಂದರೆ ತತ್ವ, ಪ್ರಧಾನ ತತ್ವ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥವಾ ಬ್ರಹ್ಮ ಅಂದರೆ ದೊಡ್ಡದು. ಅಂದರೆ ಉನ್ನತವಾದ ತತ್ವವನ್ನು ಸತ್ಯವನ್ನು ತಿಳಿಯಲಿಕ್ಕೋಸ್ಕರ ಯಾವ ಮನಸ್ಸು ಸದಾ ತುಡಿತಾ ಇರುತ್ತೋ, ಈಗ ವಿಜ್ಞಾನಕ್ಕೆ ಇರ್ಬೋದು, ಅವನು ಬೇರೆ ಯಾವ ಕ್ಷೇತ್ರಕ್ಕೆ ಹೋಗೋದು, ಅವನಿಗೆ ಭೂಮಿಗೆ ಮೇಲಕ್ಕೆ ಎಸೆದ ಕಲ್ಲು ಯಾಕೆ ನೆಲಕ್ಕೆ ಬೀಳುತ್ತೆ, ಅದು ಬಿಟ್ಟು ಬೇರೆ ಯೋಚನೆಯೇ ಬರುವುದಿಲ್ಲ ಅವನಿಗೆ. ಮಲಗುವಾಗಲೂ ನಿಂತಾಗಲೂ ಸ್ನಾನ ಮಾಡುವಾಗಲೂ ಅದೇ ಯೋಚನೆ ಬರ್ತಾ ಇದ್ರು. ಒಂದು ದೊಡ್ಡ ತತ್ವದ ಕುರಿತಾಗಿ ಅವನು ಯೋಚನೆ ಬರ್ತಾ ಇದೆ ಅಂದರೆ ಅವನು ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಜ್ಞಾನದ ಕುರಿತಾದ ನಿರಂತರವಾದ ಆಸಕ್ತಿ, ಉತ್ಸುಕತೆ ಏನಿದೆ ಅದು ಬ್ರಾಹ್ಮಣ. ಮತ್ತೆ ಹೇಳ್ತಾ ಇದ್ದೇನೆ, ಜಾತಿ ಬಗ್ಗೆ ಹೇಳ್ತಾ ಇಲ್ಲ ನಾನು, ವರ್ಣದ ಬಗ್ಗೆ ಹೇಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡ್ಕೊಂಡು ನಾಳೆ ಇನ್ನೊಂದು ಗಲಾಟೆ ಮಾಡ್ತಾರೆ. ನಮ್ಮ ದಡ್ಡರಿಗೆ ಹೇಳುವುದೇ ಕಷ್ಟ. ಕೆಲವೊಂದು ಸರ್ತಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲದೇ ಇದ್ದಾಗ ಕೆಲವೊಂದು ಸರ್ತಿ ಇದೇ ದೊಡ್ಡ ಆಸಕ್ತಿಕರ ವಿಷಯವಾಗಿ 4 ದಿವಸ ಟೇಬಲ್ ಮುಂದೆ ಪ್ಯಾನಲ್ ಹಿಂದೆಲ್ಲ ಅರಳಿಕಟ್ಟೆಯಲ್ಲಿ ಎಲ್ಲ ಚರ್ಚೆ ಮಾಡ್ತಾಯಿದ್ರು. ಅದೀಗ ಶಿಫ್ಟ್ ಆಗಿ ನ್ಯೂಸ್ಗಳಿಗೆ ಪ್ಯಾನಲ್ ಬೋರ್ಡಿಗೆ ಹೋಗಿ ನಿಂತುಬಿಟ್ಟಿದೆ. ಅಲ್ಲಿ ಕೊಡ್ತಾ ಇರ್ತಾರೆ ಬೇಡವಾದ ಕೆಲಸಗಳು. ಊರವ್ರ ಸುದ್ದಿಯನ್ನೆಲ್ಲ ಜಗತ್ತಿನ ಸುದ್ದಿ ಅಂತ ತೋರಿಸ್ತಾರೆ. ವಸ್ತುತಃ ಅಲ್ಲಿ ಹೇಳುವಂತಹ ಮಾತು ದೊಡ್ಡದನ್ನು ಯಾರು ನಿರಂತರವಾಗಿ ಆಲೋಚಿಸ್ತಾ ಇರ್ತಾನೆ ಅವನು ಬ್ರಾಹ್ಮಣ. ಎರಡನೇದು ಕ್ಷತ್ರಿಯ. ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ. ಕ್ಷತ ಅಂದರೆ ನೊಂದವ, ಗಾಯ ಆದವ. ಗಾಯ ಅಂದರೆ ಮನಸ್ಸಿನ ಗಾಯ ಇರಬಹುದು, ದೇಹಕ್ಕಾದ ಗಾಯ ಇರಬಹುದು. ಒಟ್ಟು ರಕ್ಷಣೆಯನ್ನು ಬಯಸಿ ಬಂದವನಿಗೆ ತ್ರಾಯತೆ, ಯಾರು ರಕ್ಷಣೆ ಕೊಡ್ತಾನೋ ಅವನು ಕ್ಷತ್ರಿಯ. ಅಂದರೆ ಒಂದು ಮ್ಯಾನೇಜ್ಮೆಂಟು ವ್ಯವಸ್ಥೆ. ಒಂದು ನೀವು ಪ್ರೋಗ್ರಾಮನ್ನು ನಾವು ಚೆನ್ನಾಗಿ ಆರ್ಗನೈಸ್ ಮಾಡ್ತೀವಿ. ಎಲ್ರಿಗೂ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲರ ಹತ್ರ ಮಾತಾಡಿ ಯಾವ ಟೈಮಿಗೆ ಎಷ್ಟೆಷ್ಟು ಕೆಲಸಕ್ಕೆ ನೀವಿರ್ತೀರಿ, ನಿಮ್ಮ ಅಧಿಕಾರ ಎಷ್ಟು, ನಿಮ್ಮ ವ್ಯವಸ್ಥೆ ಎಷ್ಟು ಅಂತ ಈ ಎಲ್ಲ ಅಧಿಕಾರ ಹಂಚುವ ಕ್ರಿಯೆ ಉಂಟಲ್ವ, ಅದು ತುಂಬ ಕಷ್ಟದ ಕೆಲಸ. ಹೋರಾಟ ಮಾಡ್ತಾನೆ, ಆರ್ಗನೈಸ್ ಆಗಿರ್ತಾನೆ, ಮ್ಯಾನೇಜ್ ಮಾಡ್ತಾನೆ, ಅಥವಾ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿತಾನೆ. ಇಂತಹ ಯೋಚನೆಗಳು ಸ್ವಭಾವ ಯಾರಿಗಿರುತ್ತೋ ಅವನು ಕ್ಷತ್ರಿಯ. ಅನ್ಯಾಯ ಆದ ತಕ್ಷಣ ರಕ್ತ ಕುದೀತಾ ಇರುತ್ತೆ. ಮುಂದೆ ಹೇಳ್ತೇನೆ. ಈಗ ಒಂದು ವಿಷಯ ನೆನಪಾಯ್ತು, ಅದರ ಮುಂದೆ ಎಲ್ಲ ಮುಗಿದ ಮೇಲೆ ಹೇಳ್ತಾ, ಆಗ ನಿಮ್ಗೆ ಹೆಚ್ಚು ಅರ್ಥ ಆಗುತ್ತೆ. ಕ್ಷತ್ರಿಯ ಅನ್ನೋದು ಎರಡನೇದು. ಮೂರನೇದು ವೈಶ್ಯ. ಅದಾಗಲೇ ಹೇಳಿದೆ ನಾನು. ಪ್ರಜೆಗಳಿಗೆ ಬೇಕಾದ ವಸ್ತುಗಳನ್ನು ಯಾಪಯತಿ. ಜನರಿಗೆ ವಿಟು ಅಂದರೆ ಪ್ರಜೆಗಳು, ಅವರೆಲ್ಲರಿಗೂ ಬೇಕಾದ ವಸ್ತುಗಳನ್ನು ಬೆಳೆದು ಬೇಕಾದ ಜಾಗಕ್ಕೆ ಆಯಾ ವಸ್ತುಗಳನ್ನು ಹಂಚುತ್ತಾನೆ. ಅದು ವೈಶ್ಯ ಧರ್ಮ. ನಾಲ್ಕನೆಯದ್ದು ಶೂದ್ರ, ಶುಚಾದ್ರವತಿ ಸೇವೆ. ನೀವು ಒಬ್ಬ ಇರ್ತಾನೆ, ಅವನಿಗೆ ಪಾಠ ಮಾಡಿ ಅಂದರೆ ಇಲ್ಲಪ್ಪ ನಾನು ಪಾಠ ಮಾಡೋದು ಬರಲ್ಲ ನನಗೆ. ಅಲ್ಲ, ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ಅಯ್ಯೋ ಅದೆಲ್ಲ ದೊಡ್ಡ ಅಧಿಕಾರ, ಅಷ್ಟೆಲ್ಲ ನಮಗೆ ಗೊತ್ತಾಗಲ್ಲ. ಅಲ್ಲ, ನೀವು ಬೆಳೆ ತೆಗೆದು ವ್ಯಾಪಾರ ಮಾಡಿ ಅಯ್ಯೋ ವ್ಯಾಪಾರದಲ್ಲೂ ಲೆಕ್ಕ ಇಂತ ಹೆಚ್ಚು ಕಮ್ಮಿ ಆದರೆ ಎಲ್ಲ ಆಮೇಲೆ ಟ್ಯಾಕ್ಸ್ ಕಟ್ಟುವಾಗ ಏನೇನೋ ಆಗಿ ಮನೆಯೆಲ್ಲ ತೋಪೆದ್ದು ಹೋಗುತ್ತೆ.
ಹಾಗಾದ್ರೆ ಏನು ಮಾಡ್ತಿ? ನೀವು ಮೂವರಲ್ಲಿ ಯಾರು ಏನು ಕೆಲಸ ಹೇಳಿದ್ರು ನಾನು ಅದನ್ನು ಮಾಡ್ತೇನೆ. ಈಗ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಶೂದ್ರರೇ. ಯಾವುದೋ ಸಂಸ್ಥೆಗೆ ಅಥವಾ ಯಾವುದೋ ಒಂದು ಅಧಿಕಾರ ವರ್ಗದ ಕೆಳಗಡೆ ಅವನು ಹೇಳಿದ ಕೆಲಸವನ್ನು ಮಾಡ್ಕೊಂಡಿರ್ತಾನೆ. ನಮ್ಮ ಆತ್ಮತೃಪ್ತಿಗಾಗಿ ಮಾಡೋದಲ್ಲ ನಾವು. ಅವನು ಇಂಥ ಕೆಲಸ ಆಗಬೇಕು ಅಂತ ಹೇಳ್ತಾನೆ, ಅದಕ್ಕೆ ಸರಿಯಾಗಿ ನಾವು ಮಾಡ್ತೇವೆ. ನಮ್ಗೆ ಗೊತ್ತಿರುತ್ತೆ ಅದರಲ್ಲಿ ತಪ್ಪಿದೆ, ಇದು ಮಾಡೋದಲ್ಲ ಹೀಗೆ, ಇದು ಬೇಕಾಗಿಲ್ಲ ಹೀಗೆ ಅಂತ ಗೊತ್ತಿರುತ್ತೆ. ಆದರೂ ಅವನು ಹೇಳಿದ್ದಾನೆ ಅಂತ ಅವನ ಕೈ ಕೆಲಸ ಮಾಡಲೇ ಬೇಕಾದ ಅಗತ್ಯಕ್ಕೋಸ್ಕರ, ತಿಂಗಳ ಕೊನೆಯ ಎಣಿಸುವಿಕೆಗೋಸ್ಕರ ಅನಿವಾರ್ಯವಾಗಿ ಅವನಿಗೆ ದುಡಿತೇವೆ. ನಾವೆಲ್ಲ ಒಂದು ರೀತಿಯಿಂದ ಶೂದ್ರರೇ. ಅದರಿಂದಾಗಿ ಶೂದ್ರ ಅಂದರೆ ಇನ್ನೊಬ್ಬನ ಆಜ್ಞೆಗೆ ಅನುಗುಣವಾಗಿ ಪ್ರೀತಿಯಿಂದ ಅವರ ಕಷ್ಟಕ್ಕೆ ತಾನು ಸ್ಪಂದಿಸ್ತೇನೆ ಅನ್ನುವ ರೀತಿಯಲ್ಲಿ ಸಹಾಯವನ್ನು ಮಾಡುವಂತಹ ಸೇವೆ ಏನಿದೆ ಅದು ಕೊನೆಯ ಧರ್ಮ. ಇದು ವಸ್ತುತಃ ಪ್ರತಿಯೊಬ್ಬನಲ್ಲೂ ಇದೆ. ಯಾರಲ್ಲಿ ಬ್ರಾಹ್ಮಣಿಕ್ ಕ್ವಾಲಿಟಿ ಜಾಸ್ತಿ ಇದೆಯೋ ಅವನು ಬ್ರಾಹ್ಮಣ. ಬ್ರಾಹ್ಮಣನಾದವನಿಗೆ ಅವನ ಮಕ್ಕಳನ್ನು ಯಾರೋ ದಾರಿಯಲ್ಲಿ ಪೀಡಿಸಿದ್ರು, ಹಿಂಸೆ ಮಾಡಿದ್ರು ಅಂದರೆ ಹೋರಾಟದ ಗುಣ ಬರುತ್ತೋ ಇಲ್ಲವೋ? ಹೋಗಿ ಆ ದಬಾಯಿಸಿ ಆ ಮನೆಯವರಿಗೆ ಹೊಡೆದು ಬಡದು ಅಂದರೆ ಅನಿವಾರ್ಯವಾದರೆ ಪ್ರಸಂಗ ಬಂತು, ತನ್ನ ಹೆಂಡತಿಯನ್ನು ಯಾರೋ ಚುಡಾಯಿಸಿದ್ರು, ಆಗ ರಕ್ಷಣೆಗೆ ಬಂದು ನಿಲ್ತಾನೋ ಇಲ್ಲೋ? ಅವನಲ್ಲಿ ಕ್ಷತ್ರಿಯ ಗುಣ ಇದೆ. ಆದರೆ ಜಾಸ್ತಿ ಇರುವುದು ಬ್ರಾಹ್ಮಣಿಕ್ ಕ್ವಾಲಿಟಿ, ಬ್ರಾಹ್ಮಣಿಕ್ ನೇಚರ್. ಎರಡನೇದು ಕ್ಷತ್ರಿಯನಿಗೂ ಬ್ರಾಹ್ಮಣಿಕ್ ಕ್ವಾಲಿಟಿ ಬೇಕು, ಇಲ್ಲಾದರೆ ರಾಜ್ಯ ನಡೆಸೋದು ಹೇಗೆ? ಇವತ್ತು ಹಾಗಾಗಿದೆ. ಯಾರೋ ಬೇರೆ IAS ಆಫೀಸರ್ಗಳನ್ನು ಇಟ್ಕೊಂಡು ಯೋಜನೆಗಳನ್ನು ಸಿದ್ಧಪಡಿಸಿ ಭಾಗ್ಯ ಅಂತ ಮಾಡಿ ಅದು ದುರ್ಭಾಗ್ಯವೋ ಸೌಭಾಗ್ಯವೋ ಗೊತ್ತಿಲ್ಲದೆ ಅನುಭವಿಸ್ತಾ ಇದ್ದೇವೆ. ಆದರೆ ವಸ್ತುತಃ ಅವನಿಗೆ ಸ್ವತಃ ಜ್ಞಾನ ಇರಬೇಕು, ಇನ್ನೊಬ್ಬರು ಹೇಳಿದ್ದನ್ನು ಐಡಿಯಾಲಜಿಗಳನ್ನು ತಗೊಳ್ಬಹುದು. ಅದು ಬ್ರಾಹ್ಮಣಿಕ್ ನೇಚರ್ನ ಜೊತೆಗೆ ಜಾಸ್ತಿ ಇರೋದು ಕ್ಷತ್ರಿಯ ನೇಚರ್, ಆಗ ಅವನು ಕ್ಷತ್ರಿಯ. ಮೂರನೇದು ವೈಶ್ಯ, ಅವನಿಗೂ ಹಾಗೆ ನಾಲೆಜ್ ಇರಬೇಕು, ರಕ್ಷಣೆಯ ಸ್ವಭಾವ ಇರಬೇಕು. ಯಾಕೆಂದರೆ ಪ್ರಾಣಿಗಳಿಂದ ತುಂಬ ತೊಂದರೆ ಆಗುತ್ತೆ, ಆಗ ತನ್ನನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಅವನು ಗದ್ದೆಗೆ ಬೇಕಾದಷ್ಟು ರಕ್ಷಣೆಗೆ ಬೇಕಾದ ಬೇಲಿಯನ್ನು ಹಾಕ್ಕೊಳ್ಬೇಕು, ಇನ್ನೊಬ್ಬ ಯಾರು ಆಕ್ಯುಪೈ ಮಾಡಿದಾಗ ಅದನ್ನು ತನ್ನದು ಅಂತ ಉಳಿಸ್ಕೊಳ್ಬೇಕು, ಹಕ್ಕುಪತ್ರಗಳನ್ನು ಇಟ್ಕೊಂಡಿರಬೇಕು. ಇದು ಒಂದು ಕ್ಷತ್ರಿಯ ರಕ್ಷಣೆ. ಆದರೆ ಜಾಸ್ತಿ ಬೆಳೆದು ಜನರಿಗೆ ಮಾರಾಟ ಮಾಡುವಂತಹ ಸ್ವಭಾವ. ಕೊನೆಯದ್ದು ನೀವೇನು ಹೇಳ್ತೀರೋ ಅದನ್ನು ಮಾಡ್ತೇನೆ ಅಂತ. ಅಂದರೆ ಪ್ರತಿಯೊಬ್ಬರಲ್ಲೂ ಸೇವೆ ಅನ್ನುವ ಗುಣ ಇಲ್ಲದೇ ಇದ್ದರೆ ಅವನು ಬ್ರಾಹ್ಮಣ ಆಗಿ ಉಪಯೋಗ ಇಲ್ಲ, ಕ್ಷತ್ರಿಯ ಆಗಿ ಉಪಯೋಗ ಇಲ್ಲ, ವೈಶ್ಯ ಆಗಿ ಉಪಯೋಗ ಇಲ್ಲ ಅನ್ನುವ ಸೂತ್ರವನ್ನು ಹೇಳಿದ್ದು ನಿಜಂ ಕರ್ಮ. ನೋಡಿ ಎಲ್ಲಿಂದ ಎಲ್ಲಿಗೆ ಹೋಯ್ತು. ಗೀತೆಯಲ್ಲಿ ಬಂದ 3ನೇ ಅಧ್ಯಾಯದ ಅಷ್ಟೂ ಮಾತುಗಳು ಈ ಶಬ್ದದಲ್ಲಿ ಆಚಾರ್ಯರು ಕೂಡಿಸ್ಬಿಟ್ಟಿದ್ದಾರೆ. ಕರ್ಮ ನಿಜಂ ಕರ್ಮ ಕುರು. ನಿಜಂ ಕರ್ಮ ಅಂದರೆ ನಿನ್ನ ಸ್ವಭಾವ ಬ್ರಾಹ್ಮಣಿಕ್ ನೇಚರ್ ಆದರೆ ನೀನು ಆ ಕೆಲಸದಲ್ಲೇ ತೊಡಗು. ನಿನ್ನ ನೇಚರ್ ಕ್ಷತ್ರಿಯ ನೇಚರ್ ಆದರೆ ನಿನ್ನ ಕ್ಷತ್ರಿಯ ಧರ್ಮದಲ್ಲೇ ತೊಡಗು. ನಿನ್ನ ನೇಚರ್ನಲ್ಲಿ ನೀನು ವ್ಯಾಪಾರ ಮಾಡಿ ಚೆನ್ನಾಗಿ 4 ಜನಕ್ಕೆ ಬೇಕಾದ ವಸ್ತುಗಳನ್ನು ಉದ್ಯೋಗವನ್ನು ಸೃಷ್ಟಿಸಬಲ್ಲೆ ಅಂತ ಆದರೆ ಆ ಕೆಲಸದಲ್ಲೇ ತೊಡಗು. ನಿನ್ನ ನೇಚರಲ್ಲಿ ಇಲ್ಲ, ನೀವೇನು ಹೇಳಿದ್ರೋ ಅಷ್ಟೇ ಮಾಡೋದು, ನನಗೆ ಹೊಸತೇನು ಮಾಡ್ಲಿಕ್ಕೆ ಆಗ್ತಾನೆ ಅದರಲ್ಲೇ ಇರು. ಆದರೆ ಅದನ್ನೇ ಸ್ವವಿಹಿತ ವೃತ್ತಿಯ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ದೇವರ ಪೂಜೆ ಅಂತ ಆಲೋಚನೆ ಇಟ್ಟು ಮಾಡು. ಆರಾಧನೆ ಆಯಿತು, ಅಧ್ಯಾತ್ಮವೂ ಆಯಿತು, ಲೋಕದ ಸುಸ್ಥಿತಿಯೂ ಆಯಿತು, ನಿನ್ನ ಮನೆ ಮಕ್ಕಳಿಗೆ ಬೇಕಾದ ಯೋಗ್ಯವಾದ ಅನುಕೂಲತೆಗಳನ್ನು ಕಲ್ಪಿಸುವುದಕ್ಕೂ ಆಯಿತು, ನೀನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳೀಲಿಕ್ಕೂ ಆಯಿತು. ನೋಡಿ ಯಾವ ಫಲ ಹೇಗೆ ಬರುತ್ತೆ ಅಂದರೆ ಇದು ಒಂದು ಪ್ರಾಮಾಣಿಕವಾಗಿ ಸರಿಯಾಗಿದ್ದು ಹೋದರೆ ನಾವು ಯಾವುದನ್ನು ಹೊಸದಾಗಿ ಗೇನ್ ಮಾಡಬೇಕಾಗಿಲ್ಲ. ಇವತ್ತೆಲ್ಲ ಏನು ಅಂದರೆ ಹೆಸರು ಗಳಿಸಬೇಕು, ಬರುವುದಲ್ಲ ಅದು ಗಳಿಸುವುದು. ಅವ್ರಿಗೆ ಹೇಗೆ ಮಾತಾಡಬೇಕು ಅದಕ್ಕೊಂದು ಮುಖವಾಡ, ಇವ್ರ ಹತ್ರ ಹೇಗೆ ಮಾಡಬೇಕು ಅದಕ್ಕೊಂದು ಮುಖವಾಡ. ಇವ್ರ ಹತ್ರ ಹೀಗೆ ಮಾತಾಡಿದ್ರೆ ಕೋಪ ಬರುತ್ತಪ್ಪ, ಅವ್ರು ಏನಾದರೂ ಪ್ರಶ್ನೆ ಕೇಳಿದ್ರೆ ವಾಪಸ್ ತಕ್ಷಣ ಉತ್ತರ ಕೊಡಬಾರ್ದು. ಅಲ್ಲ ನೀವು ಹೀಗೆ ಮಾಡಿದರೆ ಚೆನ್ನಾಗಿತ್ತು ಅಂತ ಹೇಳಬೇಕು. ನಾವೇ ಒಬ್ಬೊಬ್ಬರ ಹತ್ರ ಹೇಗೆ ಮಾತಾಡಬೇಕು, ಇದು ತಪ್ಪಲ್ಲ, ತೀರಾ ತಪ್ಪಲ್ಲ. ಸಮಾಜದಲ್ಲಿ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಬೇಕು. ಆದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮುಖವಾಡ ಹಾಕ್ತೀವಲ್ಲ, ಇದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಹಾಗಾಗಿ ಕೆಲವೊಮ್ಮೆ ಸತ್ಯವನ್ನು ಹೇಳ್ತೇನೆ ಅಂತ ತೀರಾ ಸಮಾಜಕ್ಕೆ ಅಹಿತವಾದದ್ದನ್ನು ಹೇಳಬಾರ್ದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಇದು ಒಂದು ಸತ್ಯ ಸಂಗತಿ ಇದೆ. ಒಬ್ಬ ಜ್ಯೋತಿಷಿ ಇದ್ನಂತೆ, ಅವನಿಗೆ ಮುಖ ಕಂಡ ತಕ್ಷಣ ಅವನು ಎದುರುಗಡೆಯವನು ಎಲ್ಲ ಜಾತಕ ಗೊತ್ತಾಗ್ಬಿಡ್ತಿತ್ತು. ಒಬ್ಬ ರಾಜ ಸುದ್ದಿ ಗೊತ್ತಾಯಿತು, ಕರೆದವನನ್ನು. ಕರೆದ ತಕ್ಷಣ ನನ್ನ ಬಗ್ಗೆ ನೀವು ತುಂಬ ಚೆನ್ನಾಗಿ ಎಲ್ಲರ ಬಗ್ಗೆ ಹೇಳ್ತೀರಿ ಅಂತ ನನ್ನ ಬಗ್ಗೆನೂ ಹೇಳಿ. ಅವನು ಸ್ವಲ್ಪ ಹಳೆಯ ಕಾಲದವ, ಮುಖ ಕೊಟ್ಟು ಹೇಳೋವನು, ನಿನಗೆ ನಿನ್ನ ಮುಖದಲ್ಲಿ ಮೃತ್ಯು ಕೂಪ ತಾಂಡವವಾಡ್ತಾ ಇದೆ, ಮೃತ್ಯು ಕಳೆ ತಾಂಡವವಾಡ್ತಾ ಇದೆ, ನೀನು ಬೇಗ ಸಾಯ್ಲಿಕ್ಕಿದ್ದಿಯಿಂದ. ನೀನು ಕೋಪ ಬಂತು. ಏನು ರಾಜನಿಗೆ ಬಂದು ಡೈರೆಕ್ಟಾಗಿ ನಿಂಗೆ ನಾನು ಸಾಯ್ತಾ ಇದ್ದಿ ಅಂತ ಹೇಳ್ತಾ ಇದ್ದಾನಲ್ಲ ಇವನು. ಕೋಪ ಬಂತು. ನೀನು ನಿನ್ನ ಜಾತಕ ನೋಡ್ಕೊಂಬಂದಿದ್ಯಾ? ಇಲ್ಲಲ್ಲ. ಇವನನ್ನು ತೊಗೊಂಡೋಗಿ ಜೈಲಿಗೆ ಹಾಕಿ ನಾನು ಸಾಯುವಾಗಲಿ ಇವನನ್ನು ತಲೆಯನ್ನು ತೆಗೆದುಬಿಡಿ ಅಂತಂದರು. ಸರಿ, ಜೈಲಿಗೆ ಕರ್ಕೊಂಡು ಹೋದ್ರು. ಮಗನಿಗೆ ಸುದ್ದಿ ಹೋಯಿತು. ಮಗನೂ ಅಪ್ಪನ ಹಾಗೆ ಚೆನ್ನಾಗಿ ಓದ್ಕೊಂಡವನು. ಆದರೆ ಜನ್ರೇಷನ್ ಗ್ಯಾಪು ತಂದೆಯಿಂದ ಮಗನಿಗೆ. ಮಗ ಹೊಸ ತಲೆಮಾರಿನ ಮಾತುಗಳು ಹೇಗೆ ಅಂತ ಚೂರು ಯೋಚನೆ ಮಾಡಿದ್ದ. ಆದರೆ ಅವನು ಒಳ್ಳೆ ಬುದ್ಧಿವಂತ. ರಾಜನಂತರ ಅವನಿಗೂ ಕರೆ ಬಂದಾಗ ಅವನು ಹೇಳಿದ, ಏನು ನನ್ನ ಬಗ್ಗೆ ಹೇಳಿ. ಸರಿ, ಅವನು ರಾಜನೇ ಮುಖ ನೋಡ್ತಾನೆ. ಹೌದು, ಅಪ್ಪ ಹೇಳಿದ್ರಲ್ಲಿ ಚೂರು ತಪ್ಪಿಲ್ಲ. ಅವನು ಆದರೆ ಒಂದು ರಿಕ್ವೆಸ್ಟು, ನಾನು ಹೇಳಿದ್ದು ನಿಮಗೆ ಒಪ್ಪಿಗೆ ಆದರೆ ದಯವಿಟ್ಟು ನನ್ನ ಗುರುಗಳನ್ನು ನೀವು ಬಿಡಬೇಕು.
ಅವರಿಗೆ ಪಾಪ ನನಗೆ ಪಾಠವನ್ನು ಮಾಡಿದವರು ಜ್ಞಾನಿಗಳವರು ಗೊತ್ತಿಲ್ಲದೆ ಏನೋ ಮಾತಾಡಿದ್ದಾರೆ, ಕ್ಷಮಿಸಬೇಕು. ಸರಿ ಆಯಿತು ಅಂತ ಹೇಳಿದೆ. ಇವನೇನೋ ಹೇಳ್ದ. ರಾಜನಿಗೆ ಖುಷಿಯಾಗೋಯ್ತು. ಏನು ಅಂತ ಕೇಳಿದ್ರೆ ತಂದೇನು ಬಿಡಬೇಕು ಅಂದರೆ ಬಿಟ್ಕೊಂಡು ಮನೆಗೆ ಬರ್ತಾಯಿದ್ರು ದಾರಿಯಲ್ಲಿ. ಅಪ್ಪನಿಗೆ ಸಿಟ್ಟು ಅಂದರೆ ಸಿಟ್ಟು. ಸುಳ್ಳು ಹೇಳಿ ನನ್ನ ಪ್ರಾಣ ಉಳಿಸಬೇಕಾದಕ್ಕಿಂತ ನೀನು ಸತ್ಯ ಹೇಳಿ ನನ್ನನ್ನು ಕೊಂದಿದ್ರೂ ತೊಂದರೆ ಇರ್ತಿಲ್ಲ. ನೀನು ನನ್ನ ಇಡೀ ಜ್ಯೋತಿಷ್ಯ ಧರ್ಮಕ್ಕೆ ಅಪಮಾನ ಮಾಡಿದ್ದಿ, ನೀನು ನನಗೆ ಮಗನಾಗಿ ಹುಟ್ಟಬಾರ್ದಿತ್ತು, ಹಾಗೆ ಹೀಗೆ ಅಂತ ಮಾತೇ ಕೇಳಿಸ್ಕೊಳ್ಳೋದು ಚೆನ್ನಾಗಿ ಬೈಲಿಕ್ಕೆ ಶುರು ಮಾಡ್ದ. ಮಗ ಸ್ವಲ್ಪ ಹೊತ್ತು ಅವರ ಟೆನ್ಷನ್ ಎಲ್ಲ ಕಮ್ಮಿ ಆಗಲಿ, ಸ್ವಲ್ಪ ಮಾತು ಹೊರಗೆ ಬಂದರೆ, ಒಳಗಿದ್ದೆಲ್ಲ ಹೊರಗೆ ಕಕ್ಕಿದ್ರೆ ಆಮೇಲೆ ಸ್ವಲ್ಪ ಸರಿಯಾಗುತ್ತೆ ಅಂತ ಸ್ವಲ್ಪ ಹೊತ್ತು ಆದಮೇಲೆ, ಅಪ್ಪ ನಿಮ್ದೆಲ್ಲ ಮುಗೀತಾ, ನಾನು ಮಾತಾಡ್ಬೋದಾ? ಹೇಳಪ್ಪ, ಏನು? ನಾನು ಸುಳ್ಳು ಹೇಳಿಲ್ಲಪ್ಪ. ಮತ್ತು ಹೇಗೆ ಅವನು ಸಂತೋಷಪಟ್ಟು ನನ್ನನ್ನು ಹೊರಗೆ ಬಿಡ್ಲಿಕ್ಕೆ ಸಾಧ್ಯ? ನೀನು ಸತ್ಯ ಹೇಳಿಲ್ಲ. ನಾನು ಸತ್ಯ ಹೇಳದೇ ಇದ್ದರೆ ನನಗೆ ಈ ಜ್ಯೋತಿಷ್ಯ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದ ಹಾಗೆ. ಇವತ್ತು ಎಲ್ಲ ನಡೆಯುತ್ತೆ ಬಿಡಿ, ಇವತ್ತು ಜ್ಯೋತಿಷ್ಯ ಅಂದರೆ ಸುಳ್ಳೇ ಆಗಿಬಿಟ್ಟಿದೆ. ಅದರಿಂದಾಗಿ ಜ್ಯೋತಿರ್ವಿಜ್ಞಾನ ಅನ್ನೋದು ಇವತ್ತು ಏನೋ ಒಂದು ಮೂಢನಂಬಿಕೆ ಆಗಿ ಉಳಿದು ಬಿಟ್ಟಿದೆ. ಅದನ್ನು ನಿಷೇಧ ಮಾಡಬೇಕು ಅಂತ ಜ್ಯೋತಿಷಾಸ್ತ್ರವನ್ನೇ ನಿಷೇಧ ಮಾಡುವಂಥ ಸ್ಥಿತಿಗೆ ಬಂದು ನಿಂತಿದೆ. ಯಾರಿಗೆ ಶಾಸ್ತ್ರ ಗೊತ್ತಿಲ್ವೋ, ಸಂಸ್ಕೃತ ಗೊತ್ತಿಲ್ವೋ, ವ್ಯವಹಾರ ಗೊತ್ತಿಲ್ವೋ ಅಂಥವರು ಬಂದು ಟಿ ವಿ ಮುಂದೆ ಕೂತು 4 ಲಕ್ಷ ಕೊಟ್ಟು ತಿಂಗಳಿಗೆ 1 ಗಂಟೆ ಅಂತ ತೊಗೊಂಡು ಮಾತಾಡ್ತಾರೆ. ಜನ ಕೈ ಚಪ್ಪಾಳೆ ತಟ್ಕೊಂಡು ಅವರಿಗೆ ಫೋನ್ ಮಾಡ್ಕೊಂಡು ಭಾರಿ ಬೆಳೀತಾ ಇದ್ದಾರೆ ಅಂತ ಅಂದಾಗ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಜ್ಯೋತಿಷ ಅಂಥವನಲ್ಲ. ತಂದೆ ಮಗನ ಮೇಲೆ ಚೆನ್ನಾಗಿ ಕೋಪಗೊಂಡು ಕೊನೆಗೆ ಮಗ ಹೇಳ್ತಾನೆ, ಇಲ್ಲಪ್ಪ ನಾನು ಸುಳ್ಳು ಹೇಳಿಲ್ಲ. ಮತ್ತೇನು ಹೇಳಿದಿ? ಸಾಯುವುದನ್ನು ನನಗೆ ಕಂಡ ಸತ್ಯ ಅದು, ನಾನು ಅದನ್ನೇ ಹೇಳಿದ್ದೀನಪ್ಪ. ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ? ನಾನು ಹೇಳಿದೆ, ಇನ್ನು ಸ್ವಲ್ಪ ದಿವಸದಲ್ಲೇ ನಿನ್ನ ಮಗನಿಗೆ ನೀನು ಎಷ್ಟೆಷ್ಟು ದೇಶದ ರಾಜರನ್ನು ಗೆದ್ದಿದ್ದೀಯೋ ಆ ಎಲ್ಲ ಸಾಮಂತ ರಾಜರು ಕೂಡ ಕಪ್ಪ ಕಾಣಿಕೆಗಳನ್ನು ತಂದಿಟ್ಟು ನಿನ್ನ ಮಗನನ್ನು ಮೆರೆಸ್ತಾರೆ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಮಗನನ್ನೂ ಮೆರೆಸ್ತಾರೆ ಅಂತ ನಾನು ಹೇಳಿದೆ. ನಿನ್ನನ್ನು ಹೇಗೆ ಮೆರೆಸ್ತಾರೋ ಅದಕ್ಕಿಂತ ಜಾಸ್ತಿ ನಿನ್ನ ಮಗನನ್ನು ಮೆರೆಸ್ತಾರೆ. ಹೌದಾ? ರಾಜನಿಗೆ ಖುಷಿ. ನೀನು ಸುಳ್ಳು ಹೇಳಿದ್ದಲ್ವಾಗ? ಇಲ್ಲಪ್ಪ. ಮಗ ಪಟ್ಟಕ್ಕೆ ಬರಬೇಕು ಅಂದರೆ ಅಪ್ಪ ಚಟ್ಟಕ್ಕೆ ಇರಬೇಕಲ್ವಾ? ಇವನು ರಾಜ ಆಗಬೇಕು ಅಂದರೆ ಅಪ್ಪ ಸಾಯಬೇಕು. ಅದರಿಂದಾಗಿ ಅಪ್ಪ ಸತ್ತ ಮೇಲೇ ಅವನು ಸಾಮಂತ ರಾಜರೆಲ್ಲ ಯುವರಾಜ ಮಾಡ್ಬೋದು, ಆದರೆ ರಾಜ ಆಗಬೇಕು ಅಂದರೆ ಇವನು ರಾಜ ಸಾಯಲೇಬೇಕು. ಅದರಿಂದಾಗಿ ನಾನು ಹಾಗೆ ಹೇಳಿದೆ. ಅವನಿಗೆ ಖುಷಿ ಆಗ್ಬಿಡ್ತು. ನೀನು ಸಾಯಲ್ಲ ಅಂತ ಹೇಳಲಿಲ್ಲ ಅವನಿಗೆ. ನಿನ್ನ ಸಾವು ಬರುತ್ತೆ ಅನ್ನೋದನ್ನು ನಿನ್ನ ಮಗ ರಾಜ್ಯಕ್ಕೆ ಏರ್ತಾನೆ ಅನ್ನುವ ಮಾತಿನ ಮೂಲಕ ಹೇಳಿದೆ. ಸತ್ಯವನ್ನೇ ಹೇಳಿದ್ದೇನೆ, ಸ್ವಲ್ಪ ಪ್ರಿಯವಾಗುವಾಗ ಹೇಳಿದ್ದೇನೆ ನಾನು ಅಂತ. ಅಂದರೆ ಹೀಗೆ ಲೋಕದಲ್ಲಿ ಸತ್ಯ ಅನ್ನೋದಕ್ಕೆ ಏನು ಅರ್ಥ ಅನ್ನೋದನ್ನೂ ಕೂಡ ಶಾಸ್ತ್ರದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಡೆಫಿನೇಷನ್ ಕೊಡ್ತಾರೆ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಂ ಅಭಿಧೀಯತೆ. ಅಂದರೆ ನಾವು ಯೋಚನೆ ಮಾಡಬೇಕಾದ್ದೇನು ಅಂದರೆ, ಮಧ್ವಾಚಾರ್ಯರ ಶಾಸ್ತ್ರವನ್ನು ಪ್ರವೇಶ ಮಾಡುವಾಗ ಪ್ರತಿಯೊಂದು ಶಬ್ದದ ಎಟಮಾಲಜಿ ಏನು, ಪ್ರತಿಯೊಂದು ಶಬ್ದದ ಡೆಫಿನೇಷನ್ ಏನು, ಇದು ತಿಳ್ಕೊಂಡ್ರೆ ನಮಗೆ ಕನ್ಫ್ಯೂಷನ್ನೇ ಬರಲ್ಲ. ಭಕ್ತಿ ಅಂದರೆ ಏನು, ಜ್ಞಾನ ಅಂದರೆ ಏನು, ಕರ್ಮ ಅಂದರೆ ಏನು, ಯೋಗ ಅಂದರೆ ಏನು, ಸಾಂಖ್ಯ ಅಂದರೆ ಏನು, ಬೇರೆ ಬೇರೆ ಶಬ್ದಗಳು, ಪಾರಿಭಾಷಿಕ ಶಬ್ದಗಳು, ತಾಂತ್ರಿಕ ಶಬ್ದಗಳು ಬೇಕಾದಷ್ಟು ಬರ್ತಾ ಇರುತ್ತೆ. ನಮಗೆ ಆದ ಶಬ್ದವನ್ನು ನಾವು ಬಳಸ್ತಾನೇ ಇರ್ತೇವೆ. ನಮ್ಗೆ ಏನೊಂದು ಗೊತ್ತಿಲ್ಲ. ಈಗ ದ್ವೈತ ಅಂದರೆ ಏನು ನಮಗೆ ಹೀಗೆ ಹಿಡಿದಿದ್ದಾರೆ, ಅದನ್ನ ದ್ವೈತ ಅಂದ್ಬಿಡ್ತೇವೆ ನಾವು. ಆದರೆ ಶಾಸ್ತ್ರದಲ್ಲಿ ಬೇರೆಯೇ ಅರ್ಥ ಇದೆ. ನಾವು ಯಾವ ಅರ್ಥದಲ್ಲಿ ಪ್ರಯೋಗ ಮಾಡಬೇಕು? ತತ್ವವಾದ. ಏನು ಹಾಗಂದರೆ ತತ್ವವಾದ ಅಂದರೆ ಏನು? ನಮಗೆ ಈ ಶಬ್ದಗಳನ್ನೆಲ್ಲ ನಾವು ತಿಳಿದುಕೊಳ್ಳದೆ ಭಾಷೆಯ ಪರಿಜ್ಞಾನ ಸರಿಯಾಗಿ ಬಂದರೆ ಆಚಾರ್ಯರ ಶಾಸ್ತ್ರ ಬೇಗ ಇಷ್ಟ ಆಗುತ್ತೆ. ನಮಗೆ ಪೂರ್ವಾಗ್ರಹ ಇರಬಾರ್ದು. ಮತ್ತೊಂದು, ನಮ್ಮಲ್ಲಿ ಒಂದು ತೊಂದರೆ ಆಗಿದೆ. ಏನಾಗಿದೆ ಅಂದರೆ, ನಾವು ಯಾವಾಗಲೂ ಒಂದು ವಿಷಯವನ್ನು ಮಂಡಿಸುವಾಗ ವ್ಯಕ್ತಿಯನ್ನು ನಿಂದೆ ಮಾಡಿ ಮಂಡಿಸ್ತೇವೆ. ನಾವು ವಿಷಯನಿಷ್ಠವಾಗಿ ಮಾತನಾಡಿದರೆ ಎಲ್ಲರೂ ಒಪ್ಕೊಳ್ತಾರೆ. ನಾವು ಯಾಕೆ ಬೇರೆ ಗುರುಗಳನ್ನು ಬೈಬೇಕು? ಆ ಗುರುಗಳು ಹೇಳಿದ ಮಾತಿನಲ್ಲಿ ದೋಷ ಇದೆ ಅಂತ ಮಾತ್ರ ಹೇಳಿದರೆ ಸಾಕು. ನಾವು ಈ ಭಾಷೆಯ ಶೈಲಿಯನ್ನು ಮರೆತದ್ರಿಂದಾಗಿ ಇವತ್ತು ಸಮಾಜದಲ್ಲಿ ಮಾಧ್ವರು ಅಂದರೆ ಜಗಳ ಗಂಟರು ಅನ್ನುವ ಸ್ಥಿತಿಗೆ ಬಂದು ನಿಂತಿದ್ದೇವೆ. ನೀವು ಈ ಪರಿಸರದಲ್ಲಿ ಇದನ್ನು ಮಾತು ಕೇಳದೇ ಇರ್ಬೋದು. ಈ ಪರಿಸರಕ್ಕಿಂತ ಸ್ವಲ್ಪ ಹೊರಗೆ ಬಂದವರಿಗೆಲ್ಲ ಗೊತ್ತಿರುತ್ತೆ ಈ ಮಾತು. ನಮ್ಮನ್ನು ಕಂಡ್ರೆ ಉರಿದು ಬೀಳ್ತಾ ಇರ್ತಾರೆ. ಎಂಥ ಸಂದರ್ಭದಲ್ಲೂ, ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ಎಲ್ಲಿ ಹೋದರೂ ನಮ್ಮನ್ನು ಒಂಥರ ನಾವಲ್ಲಿ ಶೂದ್ರರಾಗಿರ್ತೀವಿ. ನಮ್ಮನ್ನು ಒಂದು ಔಟ್ಕಾಸ್ಟ್ ಥರ ನೋಡ್ತಾರೆ. ಯಾಕೆಂದರೆ ಇವರೆಲ್ಲರನ್ನೂ ಬೈತಾರೆ, ಇವರೆಲ್ಲರನ್ನೂ ಖಂಡನೆ ಮಾಡ್ತಾರೆ, ಇವರು ಹೇಳಿದ್ದು ಎಲ್ಲರೂ ಕೂಡ ಅಸ್ಪೃಶ್ಯರು, ಅಯೋಗ್ಯರು, ತಮೋಯೋಗ್ಯರು ಅನ್ನುವ ರೀತಿ ಮಾತಾಡ್ತಾರೆ. ಯಾಕಾಯಿತು ಹೀಗೆ? ವಸ್ತುತಃ ಆಚಾರ್ಯರು ಇಡೀ ತನ್ನ ಸರ್ವಮೂಲ ಗ್ರಂಥಗಳಲ್ಲಿ ಒಬ್ಬನೇ ಒಬ್ಬ ಆಚಾರ್ಯನ ಹೆಸರು ಹೇಳಿ ಖಂಡನೆ ಮಾಡಿಲ್ಲ. ಇದು ದೊಡ್ಡ ಪಾಠ ನಮಗೆ. ಇವತ್ತು ನಾವು ಕಲಿಯಲೇಬೇಕಾದ ಪಾಠ. ಇವತ್ತು ಈ ಮಾತನ್ನು ನಾವು ರೂಢಿಸಿಕೊಳ್ಳಿಲ್ಲ ಅಂದರೆ ಆಚಾರ್ಯರಿಗೆ ನಾವು ಮೋಸ ಮಾಡಿದ ಹಾಗೆ, ಆಚಾರ್ಯರ ಶಾಸ್ತ್ರವನ್ನು ನಮ್ಮ ಕೈಯಾರೆ ನಾವು ಕೊಂದುಕೊಂಡ ಹಾಗೆ. ಅದಾಗಬಾರ್ದು. ಅಂದರೆ ನಮ್ಮ ಮಾತಿನಲ್ಲಿರಬೇಕಾದ ಎಚ್ಚರ ಏನು ಅಂತಂದರೆ, ನಾವು ವಿಷಯನಿಷ್ಠವಾಗಿ ಮಾತಾಡ್ತಾ ಇದ್ದೇವೆ. ವಿಷಯದಲ್ಲಿ ದೋಷ ಇದೆ. ಅವನು ಪಾಪ ಆ ಪರಂಪರೆಯಲ್ಲಿ ಬಂದಿದ್ದಾನೆ, ಅವನ ತಂದೆ, ಅವನ ಅಜ್ಜ, ಅವನ ಮುತ್ತಜ್ಜ ಅದನ್ನು ಓದ್ಕೊಂಡು ಬಂದಿದ್ದ, ಅವನಿಗೆ ನಿಷ್ಠೆ ಇದೆ, ಅವನ ಗುರುಗಳ ಮೇಲೆ ಭಕ್ತಿ ಇದೆ, ಅವನು ಅದನ್ನು ಸರಿ ಅಂತ ಹೇಳ್ತಾನೆ. ಅಷ್ಟು ಮಾತ್ರಕ್ಕೆ ಅವನು ತಮಯೋಗ್ಯ ಅಂತ ನಿರ್ಣಯಿಸಲಿಕ್ಕೆ ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಇನ್ನೊಬ್ಬನ ಬಗ್ಗೆ ನಾವು ಹೇಗೆ ಮಾತಾಡೋದು?
ಅಲ್ವಾ? ನಾವು ಈ ಎಚ್ಚರದಿಂದ ನಮ್ಮ ಹೃದಯವನ್ನು ತೆರೆದು ನಿಂತರೆ ಆಚಾರ್ಯರ ಮಾತು ಜಗತ್ತಿನಾದ್ಯಂತ ನಾವು ಎದೆ ತಟ್ಟಿಕೊಂಡು ಹೇಳಬಹುದಾದಂಥ ಮಾತು. ಅದರಿಂದಾಗಿ ಪ್ರಸ್ತುತ ಅನ್ನೋದನ್ನು ಮತ್ತೆ ನೆನಪಿಸ್ತಾ ಇದೇ ಮಾತುಗಳನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣ. ಅಲ್ಲಿಯ ತನಕ ಎಲ್ಲ ಸದ್ಬಾಂಧವರಿಗೂ ನಮಸ್ಕಾರ, ಕೃತಜ್ಞತೆಗಳು. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.